There are two aspects. One is mathematics of politics, second is chemistry of politics. If you go by mathematical calculation, 2019 election, if you take Lok Sabha election, at that time Congress and JDS were together and BJP contested alone. So when BJP contested alone, the BJP candidate got 6.7 lakh votes, 6 lakh 70,000 votes. So now JDS is with BJP. So going by mathematics, this combination of BJP and JDS is ahead of Congress, mathematics. As far as chemistry is concerned, see, I have toured all the 8 assembly segments in last 16-17 days. There is a wave for change. People want a change. And there is overwhelming response wherever we go. So that is giving a lot of confidence. That is number one. And number two, and JDS and BJP are pretty strong. In the urban belt, BJP is strong. In the rural belt, JDS is strong. Even in there are some pockets where BJP is strong. And both BJP and JDS workers are working in tandem. And there is a lot of enthusiasm among the workers. So these are, of course, I am not fighting this election alone. So I am an NDA candidate contesting from BJP on BJP. So the entire force is with us. Sir, Manjuna sir, ನೀವು ಗೆಲ್ಲಬೇಕು ಅನ್ನೋಂಥದ್ದು ಎಲ್ಲರ ಅಭಿಲಾಷೆ. ಆದರೆ ನೀವು ಬೆಂಗಳೂರು ಗ್ರಾಮಾಂತರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಬಿಜೆಪಿ ಅವ್ರ ಮುಂದೆ ಬೇರೆ ಆಫರ್ ಇರಲಿಲ್ವಾ, ಬೇರೆ ಆಪ್ಷನ್ ಇರಲಿಲ್ವಾ? ಈಗ ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು join politics. So in fact my entry to politics is ನಂದು ಆಕಸ್ಮಿಕ. ರಾಜಕೀಯಕ್ಕೆ ಬಂದಿದ್ದು ಆಕ್ಸಿಡೆಂಟಲ್ ಆಕಸ್ಮಿಕ. ಅದೇನಾಯಿತು, ಸೊ ಈ ಕ್ಷೇತ್ರ ಆಯ್ಕೆ ಮತ್ತು ಪಕ್ಷ ಆಯ್ಕೆ ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಯಾವಾಗ ನಾನು ಆಯ್ಕೆ ಮಾಡ್ಬೋದಾಗಿತ್ತು ಅಂದರೆ ನಾನು ಇಷ್ಟಪಟ್ಟಿದ್ರೆ, ಈ ರಾಜಕೀಯನ ಇಷ್ಟಪಟ್ಟಿದ್ರೆ. ಸೊ ಹೀಗಾಗಿ ಆಯ್ಕೆ ಅವ್ರದ್ದೇನೆ, ಹೈಕಮಾಂಡ್ ಆಫ್ ಬೋತ್ ದಿ ಪಾರ್ಟೀಸ್ ಅವರೇ ತೀರ್ಮಾನ ಮಾಡಿರೋದು. ಸರ್, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಬಗ್ಗೆ ಆಗಿರ್ಬೋದು, ಕುಟುಂಬದ ಬಗ್ಗೆ ಪದೇ ಪದೇ ಒಂದು ಮಾತಾಡ್ತಿದ್ದಾರೆ. ಅವ್ರ ಪಕ್ಷದ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ, ಅವ್ರ ಹಳೆಯನ್ನ ತಗೊಂಡೋಗಿ ಬಿಜೆಪಿಯಲ್ಲಿ ಈ ಮಾತು ನೀವು ಬಹಳಷ್ಟು ಹೃದಯಗಳನ್ನು ನೋಡಿದಿರ. ಈ ಮಾತು, ಈ ಹೇಳಿಕೆ ಮಂಜುನಾಥ್ ಅವರ ಹೃದಯವನ್ನು ಎಷ್ಟು ಮಟ್ಟಿಗೆ ಟಚ್ ಮಾಡಿದೆ? ಏನು ನಮಗೇನು ಆ ಥರ ಏನಾಗಿಲ್ಲ, ನಮಗೇನಾಗಿಲ್ಲ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಈಗ ಈ ಚುನಾವಣೆ ಇದೆಯಲ್ಲ, ನನಗೆ ಟು ಬಿ ಫ್ರ್ಯಾಂಕ್ ಅಂತ ಸ್ಟ್ರೆಸ್ಸೇ ಇಲ್ಲ. ಐ ಡೋಂಟ್ ನೋ, ಏನೋ ಎಲ್ಲ ನಡೀತಾ ಇದೆ, ಎಲ್ಲ BJP JDS ಚೆನ್ನಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಒಂದು ಆಶಾಭಾವನೆ ಇದೆ, ಗೆಲ್ಲುವ ವಿಶ್ವಾಸ ಇದೆ. ಇವೆಲ್ಲ ಏನಕ್ಕೆ ಅಂದರೆ ತುಂಬ ಆಸೆ ಇಟ್ಕೊಂಡ್ರೆ ಏನೇನೋ ಚಿಂತೆ ಇರುತ್ತೆ. ನನಗೆ ಆಸೆ ಇಲ್ಲ.